ಏನೈತಿ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್. ಓಕೆ, ಆರ್ ಎಚ್ ಎಸ್ ಅಲ್ಲಿ ಏನೈತಿ ಈಸ್ ಇಕ್ವಲ್ ಟು 240 ಐತಿ. 240 ಎಲ್ ಎಚ್ ಎಸ್ಗೆ ಬಂದಾಗ ಏನಾಗ್ತದೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. ಅಂದರೆ -240 ಈಸ್ ಇಕ್ವಲ್ ಟು 0. ಬರೋದ್ರೆ -240 ಈಸ್ ಇಕ್ವಲ್ ಟು 0 ಆಯಿತು. ಇನ್ನು ಕೆಳಗಡೆ ಬರ್ರಿ, ನೆಕ್ಸ್ಟ್ ಸ್ಟೆಪ್ ಬರ್ರಿ. ಮುಂದಿನ ಸ್ಟೆಪ್ ಬರಲಿ ಎಕ್ಸ್ ವೈ ಮೈನಸ್ ಬರ್ಕೊಡಲಿ ಎಕ್ಸ್ ವೈ ಮೈನಸ್ 36x ಮೈನಸ್ 24y. ಹಾಂ, ಮೈನಸ್ ಮಾಡಿದ್ರೆ ಎಷ್ಟು ಬಂತದ, 864 ಮೈನಸ್ 240 ಮಾಡಿದ್ರೆ ಎಷ್ಟು ಉಳಿತದೆ, ಪ್ಲಸ್ 624 624 ಈಸ್ ಇಕ್ವಲ್ ಟು 0. ಸೊ ಟೋಟಲ್ ಇಲ್ಲಿ ಎಷ್ಟು ಸ್ಟೆಪ್ ಅದವ, ಹಾಂ 4 ಸ್ಟೆಪ್ ಅದು, 4 ಸ್ಟೆಪ್ ಅದು ಇಲ್ಲ. ಮೊದಲನೇ ಸ್ಟೆಪ್ದೊಳಗೆ ಏನು ಬರೋದ್ರೆ ಇನ್ನೊಂಬರ್ಗೂ ಸರಿಯಾಗಿ ಬರ್ಕೊಂಡಿಲ್ಲ ನೋಡು. ಎಕ್ಸ್ ಮೈನಸ್ 24 ಹಾಂ ಮೈನಸ್ ವೈ ಮೈನಸ್ 36 ಇಸ್ ಇಕ್ವಲ್ ಟು 240. ಸೊ ಈ ರೀತಿಯಾಗಿ ಸಿಂಪ್ಲಿಕೇಶನ್ ಮಾಡಬೇಕು. ಸೊ ನಾವು ಯು ಹ್ಯಾವ್ ಟು ಪುಟ್ ದ ವ್ಯಾಲ್ಯೂಸ್. ಎಕ್ಸ್ ಇಸ್ ಇಕ್ವಲ್ ಟು 0 ಆದಾಗ ಮಾಡ್ದಲ್ಲಿ, ಎಕ್ಸ್ ಇಸ್ ಇಕ್ವಲ್ ಟು 0 ಆದಾಗ ಆ ಸಮೀಕರಣದಲ್ಲಿ ಹಾಕ್ರಿ. ಎಕ್ಸ್ ವೈ ಮೈನಸ್ 36x ಮೈನಸ್ 24y ಪ್ಲಸ್ 624 ಇಸ್ ಇಕ್ವಲ್ ಟು 0. ಆ ಸಮೀಕರಣದಲ್ಲಿ ಎಕ್ಸ್ ವ್ಯಾಲ್ಯೂಗಳನ್ನು ತುಂಬ ಎಷ್ಟು ಆಗ್ತದೆ, ಎಕ್ಸ್ ಇಸ್ ಇಕ್ವಲ್ ಟು 0 0 ಇಂಟು ಹಾಂ 0 ಆಗ್ತದೆ, 0 ಇಂಟು ವೈ 0 0 ಮೈನಸ್, ಆಮೇಲೆ ಅದೇ ರೀತಿಯಾಗಿ 36 ಇಂಟು ಎಕ್ಸ್ 0 0 ಮೈನಸ್ 0 ಮೈನಸ್ 24y ಬಿಕಾಸ್ ದೇರ್ ಇಸ್ ನೋ ಎಕ್ಸ್ ವ್ಯಾಲ್ಯೂ. ಓಕೆ, ಮೈನಸ್ 24y ಆಯಿತು, ಪ್ಲಸ್ 624 ಈಸ್ ಈಕ್ವಲ್ ಟು 0. ಸೊ ಅಲ್ಲಿ ಎಕ್ಸ್ ಇದ್ದಲ್ಲೇ ಎಕ್ಸ್ ವ್ಯಾಲ್ಯೂನ ತುಂಬಬೇಕು, ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ ಈಸ್ ಏನು 0. ಅದೇ ರೀತಿಯಾಗಿ ಮೈನಸ್ 36x ಅಂತ ಅಲ್ಲಿ ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ 36 ಇಂಟು 0 ದಟ್ ಈಸ್ 0 0 ಮೈನಸ್ 0 ಮೈನಸ್ 24y ಪ್ಲಸ್ 624 ಈಸ್ ಈಕ್ವಲ್ ಟು 0 ಆಯಿತಾ. ಇನ್ನು ನೆಕ್ಸ್ಟ್ ಸ್ಟೆಪ್ ಇವಾಗ ಕೆಳಗಡೆ ಇನ್ನು ಮೈನಸ್ 24y ಬರ್ಕೊಡ್ರಿ, ಮೈನಸ್ 24y ಪ್ಲಸ್ 624 ಈಸ್ ಈಕ್ವಲ್ ಟು 0 ಬರೋದ್ರೆ ಮೈನಸ್ 24y ಪ್ಲಸ್ 624 ಈಸ್ ಈಕ್ವಲ್ ಟು 0. ಇನ್ನು ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡಿರಿ. ಮೈನಸ್ 24y ಈಸ್ ಈಕ್ವಲ್ ಟು ಅಲ್ಲಿ ಎಲ್ ಎಚ್ ಎಸ್ ಒಳಗೆ 624 ಐತಿ, ಆರ್ ಎಚ್ ಎಸ್ ಓಕೆ ಬಲಗಡೆ ಎಡಗಡೆಯಿಂದ ಬಲಗಡೆಗೆ ಬಂದಾಗ ಏನಾಗ್ತದೆ, ಮೈನಸ್ ಆಗ್ತದೆ. ಮೈನಸ್ 624 ಮೈನಸ್ 24y ಈಸ್ ಈಕ್ವಲ್ ಟು ಮೈನಸ್ 624. ಸೊ ಮೈನಸ್ ಇಸ್ ಮೈನಸ್ ವಾಟ್, ಪ್ಲಸ್ y ಈಸ್ ಈಕ್ವಲ್ ಟು ಬರೋ ಕೆಳಗಿನ ಸ್ಟೆಪ್ y ಈಸ್ ಈಕ್ವಲ್ ಟು 624 ಭಾಗಿಲೆ 24 624 ಡಿವೈಡೆಡ್ ಬೈ 24. ಸೊ ನಾವು ವಾಟ್ ಈಸ್ ದ ವ್ಯಾಲ್ಯೂ, y ಈಸ್ ಈಕ್ವಲ್ ಟು 26. ಸೊ ನಾವು ಯು ಗಾಟ್ ದ y ವ್ಯಾಲ್ಯೂ, y ಈಸ್ ಈಕ್ವಲ್ 26. ಸೊ ಅಲ್ಲಿ ಮೊದಲನೇದೊಳಗೆ ಏನು ತೋರಿಸಿದೆ, ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ y ವ್ಯಾಲ್ಯೂ ನಿಮಗೆ ಸಿಕ್ತು. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಎಷ್ಟು y ವ್ಯಾಲ್ಯೂ 26 ಸಿಕ್ತು, 26 you got the value. So now come to the next step, y is equal to 0 ಆದಾಗ. So when y is equal to 0, y is equal to 0 ಆವಾಗ ವ್ಯಾಲ್ಯೂಸ್ ಅನ್ನು ಹಾಕಿದ್ರೆ ಸಮೀಕರಣದಲ್ಲಿ ಯಾವ ಸಮೀಕರಣದಲ್ಲಿ ಹಾಕಿದ್ರಿ, ಎಕ್ಸ್ ವೈ ಮೈನಸ್ 36x ಮೈನಸ್ 24y ಪ್ಲಸ್ 624 is equal to 0 ಆ ವ್ಯಾಲ್ಯೂ ಹಾಕಿ ಬರೀ ಸಮೀಕರಣ ಫಸ್ಟ್ ಬರೋದ್ರೆ ಎಕ್ಸ್ y is equal to 0 ಆದಾಗ when y is equal to 0 ಅಲ್ಲಿ ಕೆಳಗಡೆ ಲೈನ್ದೊಳಗೆ ಬರೀರಿ, ಸಮೀಕರಣ ಬರೀರಿ ಅಲ್ಲಿ ಎಕ್ಸ್ ವೈ ಮೈನಸ್ 36x ಮೈನಸ್ 24y ಪ್ಲಸ್ 624 ಈಸ್ ಈಕ್ವಲ್ ಟು 0. ಓಕೆ, ನಾವು ಪುಟ್ ದ ವ್ಯಾಲ್ಯೂ, ಅಲ್ಲಿ ವ್ಯಾಲ್ಯೂ ಹಾಕ್ರಲ್ಲಿ. ಸೊ ಅಲ್ಲಿ ಏನಾಯಿತು, ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ, ಸಾರಿ ಅಲ್ಲಿ ಏನೈತಿ ಎಕ್ಸ್ ಇಂಟು 0 ಅಂದರೆ 0 ಬಂತಿಲ್ಲ, ಮೈನಸ್ 36 ಏನು ಬರ್ತದಲ್ಲಿ 36x. ಸೊ ದೇರ್ ಇಸ್ ನೋ ವೈ ವ್ಯಾಲ್ಯೂ, ವೈ ಅಲ್ಲಿ ಏನು ವ್ಯಾಲ್ಯೂಸ್ ಹಾಕ್ಲಿಕ್ಕೆ ಬರುವುದಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಯು ಹ್ಯಾವ್ ಟು ಕೀಪ್ ದ ವ್ಯಾಲ್ಯೂ ಆ್ಯಸ್ ಇಟ್ ಈಸ್. ಮೈನಸ್ 36x 0 ಮೈನಸ್ 36x ಅಗೇನ್ ಮತ್ತು ಮುಂದೆ ನೋಡಿದ್ರೆ ಅಲ್ಲಿ ಏನೈತಿ 24 ಇಂಟು ವೈ ಅಂತ ಐತಿ, 24y ಐತಿ, ವೈ ವ್ಯಾಲ್ಯೂ 0, 24 ಇಂಟು 0 ಅಂದರೆ ಎಷ್ಟು 0 ಮೈನಸ್ 0. ಓಕೆ, ಪ್ಲಸ್ ಅಲ್ಲಿ 624 ಅಂತ ಐತೆ ಸಮೀಕರಣದಲ್ಲಿ ಇಕ್ವೇಷನ್ದಲ್ಲಿ, ಅಲ್ಲಿ y ವ್ಯಾಲ್ಯೂಯನ್ನು ತುಂಬಲಿಕ್ಕೆ ಬರುವುದಿಲ್ಲ. ಸೊ ಯು ಹ್ಯಾವ್ ಟು ಕೀಪ್ ಆ್ಯಸ್ ಇಟ್ ಈಸ್. 620 ಹೇಗಿತ್ತು ಹಾಗೆ ಇಡ್ರಿ. ಸೊ ರಿಪೀಟ್ ಮಾಡ್ತಾ ನೋಡಿದ್ರೆ ಕೆಳಗಡೆದಲ್ಲಿ 0.36x ಮೈನಸ್ 0 ಪ್ಲಸ್ 624 ಈಸ್ ಈಕ್ವಲ್ ಟು 0.
ಬಂತ ಬರೋದ್ರಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬರಲ್ಲಿ ಮೈನಸ್ 36x ಮೈನಸ್ 36x ಪ್ಲಸ್ 624 ಮೈನಸ್ 0 ವಿಲ್ ಬಿಕಮ್ ಪ್ಲಸ್ 0 ಅಂದರೆ 0 ಅಂತ ಮಾಡು. ಮೈನಸ್ 36x ಪ್ಲಸ್ 624 ಈಸ್ ಈಕ್ವಲ್ ಟು 0 ಆಯಿತು. ನೆಕ್ಸ್ಟ್ ಸ್ಟೆಪ್ ಬರ್ ಕೆಳಗಡೆ ಮೈನಸ್ 36x ಮೈನಸ್ 36x. ಸೊ ಎಲ್ ಎಚ್ ಎಸ್ 624 ಐತಿ, ಅದು ಆರ್ ಎಚ್ ಎಸ್ಗೆ ಬಂದಾಗ ಏನಾಗ್ತದೆ ಮೈನಸ್ 624 ಬರ್ಕೊಡಲ್ಲ. ಮೈನಸ್ 36x ಇಸ್ ಈಕ್ವಲ್ ಟು ಮೈನಸ್ 624 ಬರೋದ್ರೆ ಅದಕ್ಕೆ ಕೆಳಗಡೆ ಎಕ್ಸ್ ಇಸ್ ಈಕ್ವಲ್ ಟು 624 ಡಿವೈಡೆಡ್ ಬೈ 36 624 divided by 36. X is equal to 17.3. X is equal to 17.3. So now you got the values. Okay, so here you got when x is equal to 0, y value will become 26. When y is equal to 0, x value will become 17.3. So you got the two values. So now you have to draw with the help of diagram. ಸೊ ಇಲ್ಲಿ ರೇಖಾಕೃತಿ ತೆಗೀರಿ. ಓ ಎಕ್ಸ್ ತಲಾಕ್ಷೆ ಮಾಡ್ರಲ್ಲಿ, ಓ ಎಕ್ಸ್ ತಲಾಕ್ಷೆ ಮತ್ತು ಓ ವೈ ಲಂಬಾಕ್ಷೆ ಅಂತ ತೆಗೀರಲ್ಲಿ. ಸೊ ಯು ಟು ಡ್ರಾ ದ ಡಯಾಗ್ರಾಮ್. ಇದನ್ನು ಡಯಾಗ್ರಾಮ್ದಲ್ಲಿ ತೋರಿಸೋಣ. ಸಿ ಐ ವಿಲ್ ಶೋ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಓ ಎಕ್ಸ್, ಓ ವೈ. ಸೊ ಯು ಹ್ಯಾವ್ ಟು ಇಂಡಿಕೇಟ್ ದ ಪಾಯಿಂಟ್ಸ್ 5, 10, 15, 20 and 25, and here 5, 10, 20, ಆಮೇಲೆ ಸಿಮಿಲರ್ಲಿ 25, ಆಮೇಲೆ 30, 35. ಸೊ these are all the points. ಗೊತ್ತಾಯ್ತಾ? ಸೊ ಇಲ್ಲಿ x is equal to 0 ಆದಾಗ y is equal to 26. ಸೊ ಇಲ್ಲಿ ಏನಿದು x ಸಿ ನೋಡಿಲ್ಲ, ಎಕ್ಸ್ ವ್ಯಾಲ್ಯೂ ಏನಿದೆ 0 ಐತಿ. x is equal to 0 ಆದಾಗ y is equal to ಎಷ್ಟು ಬಂತು 26. ಅದೇ ರೀತಿಯಾಗಿ y is equal to 0 ಇದ್ದಾಗ x is equal to ಎಷ್ಟು ಬಂತು 17.3. ಸೊ this is x axis ox and this is oy. Okay, see here y is equal to 0 ಇದ್ದಾಗ x ಎಷ್ಟಿದೆ 17.3 ಅಂದ್ರೆ ಇಲ್ಲಿ ಬಂತು 15 20 ನಡುವೆ. see here this is 17.3. okay, so ಇಲ್ಲಿ y is equal to 0, x is equal to 17.3. so ಇಲ್ಲಿ ನಮಗೆ ಪಾಯಿಂಟ್ಸ್ ಇದೆ 15 20 ನಡುವೆ ಬರಬೇಕಂತದ್ದು. ಇನ್ನು ಅದೇ ರೀತಿಯಾಗಿ y ಲಂಬಾಕ್ಷದಲ್ಲಿ ಬರುತ್ತೆ, ಅಲ್ಲಿ ಏನು ಬರುತ್ತೆ x is equal to 0 and y is equal to 26. so ಇದು y ಲಂಬಾಕ್ಷ ವರ್ಟಿಕಲ್ ಆಕ್ಸಿಸ್. so ಇಲ್ಲಿ x ಏನೈತಿ 0 ಐತಿ, x ಲಂಬಾಕ್ಷದಲ್ಲಿ 0 ಬಂತು. so ಇಲ್ಲಿ y ಎಷ್ಟು ಬಂದಿದೆ ಪಾಯಿಂಟ್ 25 ಮೇಲ್ಗಡೆ ಇದೆ ಬಂತು ಪಾಯಿಂಟ್. okay, so this is the points you have got here 17.3, here 26 point you have got. so here you have to join these two points. ಈ ಎರಡು ಪಾಯಿಂಟ್ ಅನ್ನು ಸೇರಿಸಬೇಕು. ನೋಡಿಲ್ಲ 26 ಮತ್ತು 17.6 ಅನ್ನು ಕೂಡಿಸಿದಾಗ ಇಲ್ಲಿ ನಮಗೆ ಸಿಗ್ತದೆ. okay, so whatever this point, this curve is known as production possibility curve, or we can say that indifference curve. so ಈ ರೀತಿಯಾಗಿ ನಾವು ಏನು ಮಾಡೋದು. ಓಕೆ, ಸೊ ಇಲ್ಲಿ ಗೊತ್ತಾಯ್ತಲ್ಲ. ಸೊ ಓ ಎಕ್ಸ್ ತಲಾಕ್ಷ ಮತ್ತು ಓ ವೈ ಲಂಬಾಕ್ಷದಲ್ಲಿ. ಸೊ ಯು ಹ್ಯಾವ್ ಟು ಪುಟ್ ದ ವ್ಯಾಲ್ಯೂಸ್. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 0 and y is equal to 26. and in second sequence you have got the value when y is equal to 0, x value will become 17.3. see here you have to show in the diagram. so whatever the curve that indicates indifference curve, so that indifference curve is known as production possibility curve. so ಈ ರೀತಿಯಾಗಿ ಎಷ್ಟು ಬಂತಿಲೆ ಉತ್ಪಾದನಾ ಸಾಧ್ಯತೆ y x is equal to 0 ಇದ್ದಾಗ 26, ಅದೇ ರೀತಿಯಾಗಿ y is equal to 0 ಇದ್ದಾಗ 17.3. ಸೊ ಈ ರೀತಿಯಾಗಿ ಈ ಒಂದು ಔದಾಸೀನ್ಯ ವಕ್ರ ರೇಖೆಯ ಮೂಲಕ ಅಂದರೆ x ಮತ್ತು y, ಒಂದು ಕಂಪನಿ x ಮತ್ತು y ಎಂಬ ಎರಡು ರೀತಿಯ ಐಸ್ ಕ್ರೀಮ್ ಅನ್ನು ಉತ್ಪಾದಿಸ್ತದೆ. ಸೊ ಈ ಎರಡು ರೀತಿಗಳ ಐಸ್ ಕ್ರೀಮ್ಗಳ ಉತ್ಪಾದನಾ ಸಾಧ್ಯತೆಯನ್ನು ನಾವು ಈ ರೀತಿಯ ಒಂದು ಸಮೀಕರಣದ ಮೂಲಕ ಮತ್ತು ಉತ್ಪಾದನಾ ಸಾಧ್ಯತಾ ರೇಖೆಯ ಮೂಲಕ ವ್ಯಕ್ತಪಡಿಸಬಹುದು. ಕೇಳ್ತಾರೆ ನಮ್ಮ ಎಕ್ಸಾಮ್ದಲ್ಲಿ. ಸೊ ಇಲ್ಲಿ ಗೆಟ್ ದ ಪ್ರಾಬ್ಲಮ್ಸ್. ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ಸೊ ಹಿಯರ್ ಯು ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಸೊ ಇದನ್ನು ಈ ರೀತಿ. ಈಗ ಎರಡನೇ ಎಕ್ಸಾಂಪಲ್ ನೀವು ಮಾಡಿದ್ರಿ. ಸೆಕೆಂಡ್ ಎಕ್ಸಾಂಪಲ್ ಐ ವಿಲ್ ಗಿವ್ ರೈಟ್.
ಬರ್ಕೊಡ್ರಿ. ಒಂದು ಕಂಪನಿಯು ಎಕ್ಸ್ ಮತ್ತು ವೈ, ಒಂದು ಕಂಪನಿಯು ಎಕ್ಸ್ ಮತ್ತು ವೈ ಎಂಬ ಎರಡು ರೀತಿಯ ಪೆನ್ನುಗಳನ್ನು ಉತ್ಪಾದಿಸುತ್ತಿದೆ. ಈ ಎರಡು ರೀತಿಯ ಪೆನ್ನುಗಳ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಸಮೀಕರಣದ ಮೂಲಕ ತೋರಿಸಿ. ಈ ಎರಡು ರೀತಿಗಳ ಪೆನ್ನುಗಳ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಈ ಕೆಳಗಿನ ಸಮೀಕರಣದ ಮೂಲಕ ತೋರಿಸಿ. ಬರ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಂ ಬರ್ಕೊಡ್ರಿ. ಒನ್ ಕಂಪ್ನಿ ಪ್ರೊಡ್ಯೂಸಸ್ two types of X and Y pens. Two types of pens X and Y. Two types of pens X and Y. Show these two pens with the help of shows these two pens with the help of production possibility curve. Show these two pens production. Show these two pens production with the help of production possibility curve. ಉತ್ಪಾದನಾ ಸಾಧ್ಯತಾ ರೇಖೆಯ ಮೂಲಕ ಇವುಗಳನ್ನು ನೀವು ತೋರಿಸ್ಬೇಕು. ರೈಟ್ ಡೌನ್ ಸೊಲ್ಯೂಷನ್ ಅಂತಂದ್ರಲ್ಲಿ ಬರ್ಕೊಡ್ರಲ್ಲಿ. So, one company, so here one company producing X and Y, two types of pens. So here we have to show these two pens in by using the equation we have to show in production possibility curve. Okay, so here solution andre x minus 80 ಬ್ರಾಕೆಟ್ ನಲ್ಲಿ ಹಾಕಿರೋದು ಸೇಮ್ ಮ್ಯಾಲ್ ಬರ್ದಲ್ಲ ಅದೇ ರೀತಿಯಾಗಿ x minus 24 ಅಂತ ಹೆಂಗೆ ಬರ್ದಿಲ್ಲ ಹಂಗೆ ಬರೆಯಿರಿ. x minus 80 ಬ್ರಾಕೆಟ್ ಕ್ಲೋಸ್ y minus 60 is equal to 1200. Okay, so this is the given equation. ಈಗ given equation ಕೊಟ್ಟಿವಿ. ಏನೈತಿ equation? What is the equation? X minus 80 y minus 60 is equal to 1200. ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ, ಸೇಮ್ ಹೆಂಗೆ ಮಾಡಿದ್ರೆ ಅದೇ ರೀತಿ ಮಾಡಬೇಕು. ಆ್ಯಂಡ್ ಐ ಹ್ಯಾವ್ ಟು ಶೋ ವಿತ್ ದ ಹೆಲ್ಪ್ ಆಫ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಸೊ ಐಲ್ ಗಿವ್ ಯು 5 minutes ಆಫ್ ಟೈಮ್. ಈ ಮೊದಲನೇದು ಹೆಂಗೆ ಮಾಡಿದ್ರಲ್ಲ ಅದೇ ರೀತಿ ಎಕ್ಸಾಂಪಲನ್ನು ಮಾಡಿರಿ. ಎಕ್ಸ್ ಇಸ್ ಇಕ್ವಲ್ ಟು 0 ವ್ಯಾಲ್ಯೂ ಹಾಕ್ರಿ, ಆಮೇಲೆ y ಇಸ್ ಇಕ್ವಲ್ ಟು 0 ವ್ಯಾಲ್ಯೂ ಹಾಕ್ರಿ. ಸೇಮ್ ಅದೇ ರೀತಿ ಮಾಡಿ ಡಯಾಗ್ರಾಮನ್ನು ತೆಗೆದು ಯು ಹ್ಯಾವ್ ಟು ಶೋ when x is equal to 0 y, when x is equal to y is equal to 0 then x. What are the values of x and y? You have to find out. With the help of those data you can draw the production possibility curve. Okay, ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ನಾವಿಲ್ಲಿ ಕಂಡುಹಿಡಿಯಿರಿ ಬೇಗ. So now I will move on to the next point. ನೀವು ಮಾಡಿದ್ರೆ ನಾನು. So now I will move on to the next point, that is what are the features of a straight line. ನೇರ ರೇಖೆಯ ಲಕ್ಷಣಗಳು ಯಾವುದು ಅನ್ನೋದನ್ನು ಅಲ್ಲಿ ಬರ್ತಾ ಇದ್ದೀನಿ. ಈಗ ನೇರ ರೇಖೆಯ ಲಕ್ಷಣಗಳಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಹಿಯರ್ 2 ವೇರಿಯೇಬಲ್ಸ್, ವಾಟ್ ಎವರ್ ದ ಇಕ್ವೇಷನ್ ದಟ್ ಎಕ್ಸಿಬಿಟ್ಸ್ ದಟ್ ಸ್ಟ್ರೇಟ್ ಲೈನ್ ಈಸ್ ನೋನ್ ಆಸ್, ದಟ್ ಈಸ್ ದ ಫೀಚರ್ ಆಫ್ ಸ್ಟ್ರೇಟ್ ಲೈನ್ಸ್. ಎರಡು ಚಲ ಪರಿಮಾಣಗಳ ನಡುವೆ ಬಿಂಬಕ ಸಂಬಂಧವನ್ನು ವ್ಯಕ್ತಪಡಿಸಲು ನೇರ ರೇಖೆಯನ್ನು ಎಳೆಯಲಾಗ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎರಡು ಚಲ ಪರಿಮಾಣಗಳು. ಸೊ ಹಿಯರ್ ವಿ ಹ್ಯಾವ್ ಟು ಶೋ ದ ರಿಲೇಶನ್ಶಿಪ್ ಬಿಟ್ವೀನ್ 2 ವೇರಿಯೇಬಲ್ಸ್, whatever the line that relationship exhibits the straight line. And the second one, ಎರಡನೇದು, ನೇರ ರೇಖೆಯು ಎರಡು ಚಲ ಪರಿಮಾಣಗಳ ನಡುವೆ ಏಕ ಪರಿಮಾಣಾತ್ಮಕ ಬಿಂಬಕ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. So here a linear equation or a straight line equation, so it exhibits the relationship between any 2 variables of linear relationship. ಸೊ ನೇರ ರೇಖೆಯು ಎರಡು ಚಲ ಪರಿಮಾಣಗಳ ನಡುವೆ ಏಕ ಪರಿಮಾಣಾತ್ಮಕ ಬಿಂಬಕ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. ಆ್ಯಂಡ್ ಥರ್ಡ್ ಫೀಚರ್, ಮೂರನೆಯ ಲಕ್ಷಣ, ನೇರ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ ಅಥವಾ ಬಲದಿಂದ ಎಡಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ. ಸೊ ದ ಥರ್ಡ್ ಫೀಚರ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ಆರ್ ದ್ಯಾಟ್ ಇಂಡಿಕೇಟ್ಸ್ ಸ್ಟ್ರೇಟ್ ಲೈನ್ಸ್ always slopes downwards from right to left, and in second sequence
ಸ್ಟ್ರೇಟ್ ಲೈನ್ ದಟ್ ಮೂವ್ಸ್ ಟುವರ್ಡ್ಸ್ ಅಪ್ವರ್ಡ್ಸ್ ಫ್ರಾಮ್ ಲೆಫ್ಟ್ ಟು ರೈಟ್. ಸೊ ಈ ರೀತಿಯಾಗಿ ಈ ಒಂದು ಮೂರನೇ ಲಕ್ಷಣವನ್ನು ನಾವು ಹೇಳ್ಬೋದು. ನೇರ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಅಥವಾ ಬಲದಿಂದ ಎಡಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ ಎಂಬ ಲಕ್ಷಣವನ್ನು ಇದು ವ್ಯಕ್ತಪಡಿಸ್ತದೆ. ಸೊ ಇಯರ್ ಸ್ಟ್ರೇಟ್ ಲೈನ್ ಮೂವಿಂಗ್ ಅಪ್ವರ್ಡ್ಸ್ ಫ್ರಾಮ್ ರೈಟ್ ಟು ಲೆಫ್ಟ್, ಆರ್ ಇನ್ ಸೆಕೆಂಡ್ ಸೀಕ್ವೆನ್ಸ್ ಇಟ್ ಮೂವ್ಸ್ ಫ್ರಾಮ್ ರೈಟ್ ಟು ಲೆಫ್ಟ್ ಡೌನ್ವರ್ಡ್ಸ್. ಅದೇ ರೀತಿಯಾಗಿ ನಾಲ್ಕನೆಯ ಒಂದು ಲಕ್ಷಣ, ಎಕ್ಸ್ ಮತ್ತು ವಾಯ್ ಅಕ್ಷಗಳ ಮೇಲಿನ ಚಲಪರಿಮಾಣಗಳ ಮೌಲ್ಯಗಳ ವಿವಿಧ ಬಿಂದುಗಳನ್ನು ಸೇರಿಸಲಿಕ್ಕೆ ನೇರ ರೇಖೆಯು ನೆರವಾಗುತ್ತದೆ. ಸ್ಟ್ರೇಟ್ ಲೈನ್ ದಟ್ ವಿಲ್ ಹೆಲ್ಪ್ಫುಲ್ ಟು ಆ್ಯಡ್ ಆರ್ ಟು ಕನೆಕ್ಟ್ ಟು ವೇರಿಯೇಬಲ್ಸ್ ಆಫ್ ಆನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಆನ್ ವಾಯ್ ಆಕ್ಸಿಸ್. ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷದ ಮೇಲಿನ ಚಲಪರಿಮಾಣಗಳ ಮೌಲ್ಯಗಳನ್ನು ವಿವಿಧ ಬಿಂದುಗಳನ್ನು ಸೇರಿಸಲಿಕ್ಕೆ ನೇರ ರೇಖೆ ನಮಗೆ ನೆರವಾಗುತ್ತದೆ. ಆ್ಯಂಡ್ ಇನ್ ಫಿಫ್ತ್ ಕೇಸ್, ನೇರ ರೇಖೆಯು ಜಟಿಲ ಸ್ವರೂಪದ ಹೆಚ್ಚಿನ ಮಾಹಿತಿಯನ್ನು ಸಂಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ಅರ್ಥವಾಗುವ ರೀತಿಯಲ್ಲಿ ಮಂಡಿಸಲು ಸಾಧ್ಯವಾಗುತ್ತದೆ. ಸೊ ಇಯರ್ ಸ್ಟ್ರೇಟ್ ಲೈನ್ ಇಟ್ ಆಲ್ವೇಸ್ ಹೆಲ್ಪ್ಫುಲ್ ಟು ಗಿವ್ ದ ಇನ್ಫಾರ್ಮೇಷನ್ ಆನ್ at perfect conditions or at complexity ನೇಚರ್. ಸೊ ನೇರ ರೇಖೆ ಜಟಿಲ ಸ್ವರೂಪದ ಹೆಚ್ಚಿನ ಮಾಹಿತಿಯನ್ನು ಪರಿಪೂರ್ಣವಾಗುವ ಒಂದು ರೀತಿಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ರೀತಿಯ ಒಂದು ನೇರ ರೇಖೆಯ ಲಕ್ಷಣಗಳ ಒಂದು ವಿವರಣೆಯನ್ನು ನಾವಿಲ್ಲಿ ಮಾಡ್ಕೊಳ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಫೀಚರ್ಸ್ ಆಫ್ ಅ ಸ್ಟ್ರೇಟ್ ಲೈನ್. ಇವೆಲ್ಲವೂ ನೇರ ರೇಖೆಯ ಲಕ್ಷಣಗಳ ಒಂದು ವಿವರಣೆ. ಸೊ ನಾವು ಐ ವಿಲ್ ಕಮ್ ಟು ದ ಪ್ರಾಬ್ಲಮ್ಸ್. ಸಿಯರ್ ಹೇಳ್ರಿ ಏನೇನು ವಾಟ್ ಯು ಹ್ಯಾವ್ ಡನ್. So here you know the equation x minus 80 y minus 60 is equal to 1200. So that is a given equation. So now here you have to multiply. See here x multiplied by y, xy ಆಯಿತು, xy minus 60 multiplied by x, 60x, xy minus 60x ಆಯಿತು, ಮೈನಸ್ ಇನ್ನು ಅದನ್ನೇ ವಾಯ್ದಿಂದ ಎಕ್ಸ್ ಮೈನಸ್ 80ಗೆ ಮಲ್ಟಿಪ್ಲೈ ಮಾಡಿರಿ. ಓಕೆ, ಮೈನಸ್ 80y. ಇನ್ನು ಮೈನಸ್ 80 ಇಂಟು ಮೈನಸ್ 60 ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಮೈನಸ್ 80 ಗುಂಡ್ಲೆ ಮೈನಸ್ 60 ಗುಂಡ್ಲೆ ಮಾಡಿದಾಗ ಎಷ್ಟಾಯಿತು, ಪ್ಲಸ್ 4800. 6 8 48 ನೋಡ್ರಲ್ಲಿ 60 ಗುಂಡ್ಲೆ 80 ಪ್ಲಸ್ ಆಯ್ತು, ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್ ಪ್ಲಸ್ ಈಸ್ ಈಕ್ವಲ್ ಟು 1200. ಓಕೆ, ನಾವು ಕೆಳಗಡೆ ಬರ್ರಿ ಮೂರನೇ ಸ್ಟೆಪ್ಪಿಗೆ. ಎಕ್ಸ್ ವೈ ಮೈನಸ್ 66x ಮೈನಸ್ 80y ಪ್ಲಸ್ 4800. ಸೊ ಅಲ್ಲಿ ಆರ್ ಎಚ್ ಎಸ್ದಲ್ಲಿ 1200 ಐತಿ. ಸೊ ವೆನ್ ಇಟ್ ವಿಲ್ ಕಮ್ ಟು ದ ಎಲ್ ಎಚ್ ಎಸ್ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಬಿಕಮ್ ಮೈನಸ್ 1200 ಆಯಿತು, ಮೈನಸ್ 1200 ಇಸ್ ಈಕ್ವಲ್ ಟು 0. ಸೊ ನಾವು ಅಗೇನ್ ಯು ಹ್ಯಾವ್ ಟು ಸಿಂಪ್ಲಿಫೈ ಇಟ್, ಯು ವಿಲ್ ಗೆಟ್ ದ ಒನ್ ಇಕ್ವೇಷನ್. xy minus 60x minus 80y plus 48,000 plus 4,800 minus 1200 ಮಾಡಿದಾಗ ಎಷ್ಟು, ಪ್ಲಸ್ 3600 ಪ್ಲಸ್ 3600 is equal to 0. So this is your equation, simplified equation. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಾಯ್ತಲ್ಲ. Then you have to use the values. X is equal to 0 ಆದಾಗ, when x is equal to 0 put the x values. x ಇದೆಲ್ಲ ಹಾಕ್ರಿ, x multiplied by y ಏನು 0 ಆಗ್ತದ. 0 multiplied by y is 0. ಅದೇ ರೀತಿಯಾಗಿ 60x ಇದೆ ನೋಡ್ರಿ, 60 ಇಂಟು 0 ಇದು 0, 0 ಮೈನಸ್ 0 ಬಂತು. ಅದೇ ರೀತಿಯಾಗಿ ಮೈನಸ್ 80y, ಯು ಡೋಂಟ್ ಹ್ಯಾವ್ y ವ್ಯಾಲ್ಯೂ, ಸೇಮ್ ಕೀಪ್ ಆಸ್ ಇಟ್ ಈಸ್, ಮೈನಸ್ 80y ಅಂತ ಹೇಳ್ರಿ, ಪ್ಲಸ್ 3600 is equal to 0. Again you have to simplify it. 0 minus 0 ಅದು 0 ಆಗಿ ಹೋಯಿತು, ಮೈನಸ್ 85 ಮೈನಸ್ 80y ಅಧಿಕ್ 36,000 is equal to 0. Okay, again you have to simplify it. ಮೈನಸ್ 80y is equal to 3600. ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ಗೆ ಹೋದಾಗ ಏನಾಗ್ತದೆ, ಮೈನಸ್ ಆಗ್ತದೆ, ಮೈನಸ್ 36,000 ಮೈನಸ್ 3600 ಮೈನಸ್ 3600. See here, minus is become minus into minus will become, when simplification it will become plus y. Y is equal to ಏನಾಗ್ತದ, ಮೈನಸ್ ಮೈನಸ್ ಆದ್ರೆ ಏನಾಯ್ತದು, ಪ್ಲಸ್ ಆಗ್ತದ. ಸೊ ಹೀಗಾಗಿ y is equal to 3600 divided by 80. So y is equal to 45. So you got the y value.
So when x is equal to 0, y is equal to 45. So next sequence you come to when y is equal to 0. Y is equal to 0 ಆದಾಗ you have to put the value in the equation. ಈಕ್ವೇಷನ್ದಲ್ಲಿ ಹಾಕಿ ವ್ಯಾಲ್ಯೂಸ್ ಏನು ಹೇಳ್ತದ ಇಕ್ವೇಷನು y ವ್ಯಾಲ್ಯೂ ಹಾಕಿದಾಗ y is equal to 0 ಹಾಕಿದಲ್ಲಿ ವ್ಯಾಲ್ಯೂಸ್ ಬರೀ ಎಕ್ಸ್ ಮಲ್ಟಿಪ್ಲೈಡ್ ಬೈ 0 ಅಂದರೆ ಏನು 0 ಆಯಿತು 0 ಮೈನಸ್ 60x. ಓಕೆ ಬಿಕಾಸ್ ಯು ಡೋಂಟ್ ಪುಟ್ ದ ವ್ಯಾಲ್ಯೂ ಇನ್ ಎಕ್ಸ್ 60x ಅಲ್ಲೇ y ವ್ಯಾಲ್ಯೂ ಹಾಕಕ್ಕೆ ಬರುವುದಿಲ್ಲ, ಅದರಿಂದ ಯು ಹ್ಯಾವ್ ಟು ಕೀಪ್ ಆಸ್ ಇಟ್ ಈಸ್ 0 ಮೈನಸ್ 60x. ಅದೇ ರೀತಿಯಾಗಿ ಮೈನಸ್ 80 ಬರ್ತದೆ ನೋಡಲ್ಲಿ ಈಕ್ವೇಷನ್ದಲ್ಲಿ ಮೈನಸ್ 80y ಅಂತ ಐತಲ್ಲ, ಯು ಹ್ಯಾವ್ ಟು ಪುಟ್ ದ ವ್ಯಾಲ್ಯೂ 0. 80 ಇಂಟು 0 ಏನಾಯ್ತು 0 ಮೈನಸ್ 0 ಪ್ಲಸ್ 3600 is equal to 0. So again you have to simplify it. Minus 66x 60x plus 3600 is equal to 0. Again you have to simplify it. Minus 66x minus 3600. So minus 60x minus 3600. So ಏನಾಯ್ತು ಪ್ಲಸ್ ಆಗ್ತದೆ. So y is equal to ಏನು ಬಂತಲ್ಲೇ ಸೊ ಅಲ್ಲಿ ಒಂದು ಕರೆಕ್ಷನ್ ಮಾಡಿಕೊಡಲ್ಲಿ ಅಲ್ಲಿ ಏನು ಬರಬೇಕು 0 ಮೈನಸ್ 60x ಅಂತ ಬಂದಿದೆ. ಸೊ ಅದು ರಾಂಗ್ ಅದು. ಓಕೆ ಮೈನಸ್ 60x ಬಂತ ಸೊ 0 ಆಯಿತು ಮೈನಸ್ 60x ಮೈನಸ್ 3 ಓಕೆ ಅಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ರಲ್ಲಿ ಅಲ್ಲಿ ಇದು ಈಕ್ವೇಷನ್ ನೋಡ್ಕೊಡ್ರಲ್ಲಿ ಎಕ್ಸ್ ವೈ ಮ್ಯಾಲೆ ನೋಡಲಿ ಎಕ್ಸ್ ಮೈನಸ್ 80 ವೈ ಮೈನಸ್ 60 ಈಸ್ ಈಕ್ವಲ್ ಟು 1200. ಸೊ ಅಲ್ಲೇ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಬೇಕು. ಓಕೆ ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ ದ ಈಕ್ವೇಷನ್ ಲೈಕ್ ದಿಸ್. ಸೊ ಅಲ್ಲಿ ಏನು ಈಕ್ವೇಷನ್ ಬರ್ತದೆ ಹೇಳ್ರಿ 0 ಮೈನಸ್ 0 ಬಂತಲ್ಲಿ. ಓಕೆ ಸೊ ಅಲ್ಲಿ ವೈ ಈಸ್ ಈಕ್ವಲ್ ಟು 0 ಆದಾಗ ಸಿ ಇಯರ್ 0 ಮೈನಸ್ 0 ಬಂತಿಲ್ಲಲ್ಲೇ 0 ಮೈನಸ್ ಎಷ್ಟು ಬಂತ ನೋಡಲ್ಲಿ 60x. ಸೊ ಇಲ್ಲಿ 60x ಬರಬಾರ್ದು ಆ್ಯಕ್ಚುಲಿ. ಸೊ ಅದು y ಅಂತ ಬರಬೇಕಲ್ಲಿ, ಹೌದಲ್ಲ 60x ಬರಬಾರ್ದು, ಅಲ್ಲಿ y ಬರಬೇಕದು. ಬಿಕಾಸ್ ಯು ಕೆನಾಟ್ ಪುಟ್ ದ y ವ್ಯಾಲ್ಯೂ ಆನ್ 60x, ಹೌದಲ್ಲ. ಅಲ್ಲಿ ನೋಡಲ್ಲಿ ಫಸ್ಟ್ ಸೀಕ್ವೆನ್ಸ್ ಬರಲ್ಲಿ x ಈಸ್ ಈಕ್ವಲ್ ಟು 0 ಆದಾಗ 0 ಮೈನಸ್ 0 ಬಂತಿಲ್ಲಲ್ಲಿ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ. ಓಕೆ ಅಲ್ಲಿ ಎಕ್ಸ್ ಇದ್ದಲ್ಲೇ 0 ಆಯಿತು. ಅದೇ ರೀತಿಯಾಗಿ ಇದು 60 ನೋಡಲ್ಲಿ ಮೈನಸ್ 80y ಬಂತಿಲ್ಲ ಅಲ್ಲಿ, ಇದಕ್ಕೆ ಗುಣಸ್ರಿ 0 ಮೈನಸ್ 0 ಬಂತು. ಅದೇ ರೀತಿಯಾಗಿ ಮೈನಸ್ 80y ಪ್ಲಸ್ 33,600 is equal to 0. ಸೊ ಯು ಗಾಟ್ ದ ವ್ಯಾಲ್ಯೂ ಆಫ್ 45. ಸಿಮಿಲರ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವೆನ್ y is equal to 0, ಯು ಹ್ಯಾವ್ ಟು ಪುಟ್ ದ ವ್ಯಾಲ್ಯೂ ಇನ್ ದ ಈಕ್ವೇಷನ್. ಸೊ ಅಲ್ಲಿ y is equal to 0 ಆದಾಗ ಎಷ್ಟು ಬಂತು ನೋಡಲ್ಲಿ y is equal to 0 ಆದಾಗ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ ಅಂತ ಐತಿ. ಎಕ್ಸ್ ಗುಂಡ್ಲೆ 0 ಅಂದರೆ 0 ಮೈನಸ್ ಅದೇ ರೀತಿಯಾಗಿ 60x ಆಮೇಲೆ ಅದೇ ರೀತಿಯಾಗಿ 80 ಇಂಟು 0 is 0 ಪ್ಲಸ್ 3600. ಸೊ ಇಲ್ಲಿ ಮೈನಸ್ 66x ಅದೇ ರೀತಿಯಾಗಿ ಪ್ಲಸ್ 3600. ಸೊ ಇಲ್ಲಿ ಮೈನಸ್ 60x ಈಸ್ ಈಕ್ವಲ್ ಟು ಮೈನಸ್ 3600. ಸೊ ನಾವು ಹಿಯರ್ x is equal to 3600 divided by 60, that is equal to 60 ಬಂತಲ್ಲಿ. ಅಲ್ಲಿ ಒಂದು ಕರೆಕ್ಷನ್ ಮಾಡಿಕೊಡ್ರಿ y ಅಂತ ಮಾಡಿದ್ರೆ ಅದನ್ನು y is equal to 3600 divided by 60 is equal to 60. So you have to show it in the diagram. ಮಾಡಿದಲ್ಲಿ ಸೇಮ್ ಡಯಾಗ್ರಾಮ್ ಮಾಡಿದಲ್ಲಿ OX ತಲಾಕ್ಷಿ ತೆಗಿರಿ ಮತ್ತು OI ಲಂಬಾಕ್ಷಿ ಮಾಡಿದಲ್ಲಿ ಪುಟ್ ದ ವ್ಯಾಲ್ಯೂಸ್ 10 20 30 40 50 60 ಅಂತ ಕೊಡ್ದಲ್ಲಿ ತಲಾಕ್ಷಿಗಳ ಮೇಲೆ. Show the proportionate indications 10, 20, 30, 40, 50, and in vertical axis show the proportionate units 0, 10, 20, 30, 40, 50, 60. So now here you have to show the values. When x is equal to 0, x is equal to 0 ಇದ್ದಾಗ y is equal to ಎಷ್ಟು ಐತಿ 45. 40 ಮತ್ತು 50 ಅವ ಮೇಲೆ ಪಾಯಿಂಟ್ ಕೊಡದಲ್ಲಿ ವರ್ಟಿಕಲ್ ಆಕ್ಸಿಸ್ ಎಕ್ಸ್ದಲ್ಲೇ, ಸಾರಿ ವರ್ಟಿಕಲ್ ಆಕ್ಸಿಸ್ OY ದಲ್ಲಿ 40 ಮತ್ತು 50ದಲ್ಲೇ ಮಾರ್ಕ್ ಮಾಡ್ದಲ್ಲಿ 45.
50 40 50ರ ಮಧ್ಯದಲ್ಲಿ ಮಾರ್ಕ್ ಮಾಡ್ರಲ್ಲಿ. ಆಮೇಲೆ ಕೆಳಗೆ ಬದಲ್ಲಿ ವೆನ್ y ಈಸ್ ಈಕ್ವಲ್ ಟು 0 x ಈಸ್ ಈಕ್ವಲ್ ಟು 60. y ವ್ಯಾಲ್ಯೂ 0 ಐತಿ, 0 ಒರಿಜಿನ್ ಪಾಯಿಂಟಿಂದ 0 ಐತಿ. ಆಮೇಲೆ ಎಕ್ಸ್ ಎಷ್ಟೈತಿ 60 ಐತಿ. 60 ಮೇಲೆ ಮಾರ್ಕ್ ಮಾಡಿರಿ. ಅವು ಎರಡು ಪಾಯಿಂಟನ್ನು ಕೂಡಿಸ್ರಿ. ಯು ವಿಲ್ ಗೆಟ್ ದ ಕರ್ವ್. ದಟ್ ಕರ್ವ್ ಇಂಡಿಕೇಟ್ಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಪೆನ್ಸ್. ಓಕೆ, ಸೊ ಈ ರೀತಿಯಾಗಿ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಎಕ್ಸ್ ಮತ್ತು ವೈ ಪೆನ್ನುಗಳ ನಡುವೆ ನೀವು ತೆಗೆಯಬಹುದು ಅನ್ನೋದನ್ನು ಈ ಒಂದು ರೇಖಾಕೃತಿಯ ಮೂಲಕ ನೀವು ಇಲ್ಲೇ ತಿಳ್ಕೊಂಡ್ರಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್. ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡಿ. ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೇನೆ ಹೆಡ್ಡಿಂಗ್ ಬರ್ಕೊಡ್ರಿ. ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಬಿಂಬಕವನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ಓಕೆ, ಪ್ರೊಡಕ್ಷನ್ ಫಂಕ್ಷನ್. ಇದಕ್ಕೆ ಆಲ್ಫಾಬೆಟ್ ಸಿ ಅಂತ ತಿಳ್ಕೊಳ್ಳಿ. ಯೂನಿಟ್ 2 ಆಲ್ಫಾಬೆಟ್ ಸಿ, ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಬಿಂಬಕ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಥಿಯರಾಟಿಕಲ್ ಆಸ್ಪೆಕ್ಟ್ ಐತಿ. ಇನ್ನೊಂದು ಹೇಳಿಬಿಟ್ಬಿಡ್ತೇನೆ. ಸೊ ಇಟ್ ವಿಲ್ ಟೇಕ್ ಅಬೌಟ್ 5 or 10 minutes. ಸೊ ಈಗ ಉತ್ಪಾದನಾ ಬಿಂಬಕ, ಯು ನೋ ದ ಪ್ರೊಡಕ್ಷನ್ ಫಂಕ್ಷನ್. ಸೊ ವಸ್ತುಗಳ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳಾದ ಭೂಮಿ, ಬರ್ಕೊಡ್ರಿ ಟೈಟಲ್ ಹೆಡ್ಡಿಂಗ್ ಬರ್ಕೊಡ್ರಿ. ಆಲ್ಫಾಬೆಟ್ ಸಿ ಹಾಕ್ರಿ. ಉತ್ಪಾದನಾ ಬಿಂಬಕ ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್. ವಸ್ತುಗಳ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅತ್ಯಗತ್ಯವಾಗಿವೆ ಅಂತ ಹೇಳ್ಬೋದು. ಸೊ ಇನ್ ಎನಿ ಪ್ರೊಡಕ್ಷನ್ we need a factors of production known as land, labor, capital and organizations. So such type of factors are known as inputs. ಓಕೆ, ಸೊ ಇವುಗಳನ್ನು ಏನಂತ ಕರಿತೀವಿ? ಒಳಸುರಿಗಳು. ಈ ರೀತಿಯ ಉತ್ಪಾದನಾಂಗಗಳನ್ನ ಕೂಡುವಳಿಗಳು ಅಥವಾ ಒಳಸುರಿಗಳು. ಅಂಡ್ ಆಲ್ಸೋ ಇನ್ ಇಂಗ್ಲಿಷ್ ವಿ ಕ್ಯಾನ್ ಸೇ ದಟ್ ಇನ್ಪುಟ್ಸ್. ಸೊ ದೀಸ್ ಆರ್ ಆಲ್ ದ ಇನ್ಪುಟ್ಸ್. ಓಕೆ, ಸೊ ಈಗ ವಸ್ತುವಿನ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳನ್ನ ತೊಡಗಿಸಬೇಕಾಗ್ತದ. ಆದ್ದರಿಂದ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳ ಮತ್ತು ಉತ್ಪಾದನೆ ನಡುವೆ ಇರತಕ್ಕಂಥ ಒಂದು ಸಂಬಂಧವನ್ನ ವ್ಯಕ್ತಪಡಿಸುವುದೇ ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಅನುಸರಣೆ ಅಂತ ಇಲ್ಲಿ ಕರೆಯಲಾಗ್ತದೆ. ಸೊ ಇಯರ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ವಾಟ್? ಪ್ರೊಡಕ್ಷನ್ ಪಾಸಿಬಿಲಿಟಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ದ ಪ್ರೊಡಕ್ಷನ್ in production method is known as production function. Okay, ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳ ಮತ್ತು ಉತ್ಪಾದನೆಯ ನಡುವೆ ಇರತಕ್ಕಂಥ ಸಂಬಂಧವನ್ನ ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಅನುಸರಣೆ ಅಂತ ಇಲ್ಲಿ ಕರೆಯಲಾಗ್ತದೆ. ಸೊ ಹಿಯರ್ ವಾಟ್ ಆರ್ ದ ಪ್ರೊಡಕ್ಷನ್? ಹೇಳ್ರಿ, ವಾಟ್ ಆರ್ ದ ಔಟ್ಪುಟ್ಸ್ ಅಂಡ್ ವಾಟ್ ಆರ್ ದ ಇನ್ಪುಟ್ಸ್? ಓಕೆ, ಸೊ ಹಿಯರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಇನ್ಪುಟ್ಸ್ and whatever the ready product that will come out, that is known as output. ಸೊ ಇಲ್ಲಿ ಉತ್ಪನ್ನ ಯಾವುದು ಹೇಳ್ರಿ? ಉತ್ಪಾದನಾಂಗಗಳು ಯಾವುದು? ಉತ್ಪಾದನಾಂಗಗಳು ಒಳಸುರಿಗಳು. ಈ ಒಳಸುರಿಗಳನ್ನ ಇನ್ಪುಟ್ಗಳನ್ನ ಉಪಯೋಗ ಮಾಡಿಕೊಂಡು ಏನ್ ಮಾಡ್ತೀವಿ? ಸರಕುಗಳ ಅಂತಿಮ ಅನುಭೋಗಿ ಸರಕುಗಳನ್ನು ಮಾಡ್ತೀವಿ. ಅಂದ್ರೆ ರೆಡಿಮೇಡ್ ಗೂಡ್ಸ್ ಅನ್ನು ಮಾಡ್ಲಾಗ್ತದೆ. ಆ ರೆಡಿಮೇಡ್ ಗೂಡ್ಸ್ ಅಥವಾ ಸಿದ್ಧ ವಸ್ತುಗಳನ್ನ ಏನ್ ಕರಿತೀವಿ? ಈ ಒಂದು ಔಟ್ಪುಟ್ ಅಂತ ಹೇಳ್ತೀವಿ, ಅಥವಾ ಸಿದ್ಧ ವಸ್ತು ಅಥವಾ ಅನುಭೋಗಿ ಸರಕು ಅಂತಲೂ ಸಹ ನಾವು ಕರಿತೀವಿ. ಸೊ ಈ ರೀತಿಯ ಸಂಬಂಧವನ್ನು ಇದು ವ್ಯಕ್ತಪಡಿಸ್ತದೆ. ಸೊ ಇಯರ್ ದ ಪ್ರೊಡಕ್ಷನ್ ಫಂಕ್ಷನ್ ದಟ್ ಡಿಫೈನ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ದ ಔಟ್ಪುಟ್ ಈಸ್ ನೋನ್ ಆಸ್ ಪ್ರೊಡಕ್ಷನ್ ಫಂಕ್ಷನ್. ಆದ್ದರಿಂದ ಉತ್ಪಾದನಾ ಬಿಂಬಕವು ಉತ್ಪಾದನಾ ವಿಧಾನದಲ್ಲಿ ಉಪಯೋಗಿಸುವ ಉತ್ಪಾದನಾಂಗಗಳು ಅಥವಾ ಒಳಸುರಿಗಳು ಮತ್ತು ಅದೇ ರೀತಿಯಾಗಿ ಉತ್ಪಾದನೆಯಾದಂತಹ ಸರಕಿನ ನಡುವೆ ಇರತಕ್ಕಂಥ ಒಂದು ಸಂಬಂಧವನ್ನು ವ್ಯಕ್ತಪಡಿಸುವುದೇ ಉತ್ಪಾದನಾ ಅನುಸರಣೆ ಅಥವಾ ಉತ್ಪಾದನಾ ಬಿಂಬಕ ಅಂತ ಇಲ್ಲಿ ಕರೆಯಬಹುದು. ಅದೇ ರೀತಿಯಾಗಿ ಮತ್ತೊಂದು ರೀತಿಯಲ್ಲಿ ಹೇಳ್ಬೋದು, ಹಿಯರ್ ದ ಪ್ರೊಡಕ್ಷನ್ ಕ್ವಾಂಟಿಟಿ ಅಂಡ್ ಆಲ್ಸೋ ದ ರಿಲೇಶನ್ಶಿಪ್ ದಟ್ ಎಕ್ಸಿಬಿಟ್ಸ್ ಈಸ್ ನೋನ್ ಆಸ್ ಪ್ರೊಡಕ್ಷನ್ ಫಂಕ್ಷನ್. ಅಂದರೆ ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪಾದನೆಯ ಪ್ರಮಾಣಗಳ ನಡುವಿನ ಸಂಬಂಧವನ್ನು ಸೂಚಿಸುವುದೇ ಉತ್ಪಾದನಾ ಕಾರ್ಯವಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಆದ್ದರಿಂದ ಈ ಒಂದು ಉತ್ಪಾದನೆ ಪ್ರಮಾಣ ಉತ್ಪಾದನೆಯಲ್ಲಿ ಉಪಯೋಗಿಸಿದ ಉತ್ಪಾದನಾಂಗಗಳ ಪ್ರಮಾಣವನ್ನು ಅವಲಂಬಿಸಿದೆ. ಸೊ ಇಯರ್ the proportionate factors of production that indicates the whatever the proportionate outputs. Okay, ಈಗ ಯಾವ ಪ್ರಮಾಣದಲ್ಲಿ ಉತ್ಪಾದನಾಂಗಗಳನ್ನು ಉಪಯೋಗಿಸಲಾಗಿದೆ. ಸೊ ಹಿಯರ್ ಹೌ ಮಚ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯೂಸ್ಡ್ ಇನ್ ಟರ್ಮ್ಸ್ ಆಫ್ ಲ್ಯಾಂಡ್ ಅಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಲೇಬರ್ ಅಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ and also in terms of the management. Okay, so these are all the inputs to produce any one good. So ee ರೀತಿಯಾಗಿ ನಾವು ನೋಡ್ತೇವೆ. So suppose if we use more inputs or more factors of production,
ಸೊ ವಿಲ್ ಗೆಟ್ ದ ಮೋರ್ ಗೂಡ್ಸ್ ಆರ್ ಮೋರ್ ಪ್ರಾಡಕ್ಟ್ಸ್. ಸೊ ಈ ರೀತಿಯಾಗಿ ಉತ್ಪಾದನಾ ಬಿಂಬಕ ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪನ್ನಗಳ ನಡುವಿನ ಒಂದು ಸಂಬಂಧವನ್ನ ಅಥವಾ ಔಟ್ಪುಟ್ಗಳ ನಡುವಿನ ಸಂಬಂಧವನ್ನ ಸೂಚಿಸುವುದೇ ಉತ್ಪಾದನಾ ಬಿಂಬಕವಾಗಿದೆ ಅಂತ ಅಲ್ಲಿ ಹೇಳ್ಬೋದು. ಸೊ ಇದನ್ನ ಒಂದು ಬೀಜಗಣಿತದ ಒಂದು ಸೂತ್ರದಲ್ಲಿ ವ್ಯಕ್ತಪಡಿಸಿ. ಸೊ ಹಿಯರ್ ವಿ ಕ್ಯಾನ್ ಶೋ ವಿತ್ ದ ಹೆಲ್ಪ್ ಆಫ್ ಆಲ್ಜಿಬ್ರಿಕ್ ಫಾರ್ಮುಲಾ. ಸೊ ಯಾವ ರೀತಿಯಾಗಿ ಬೀಜಗಣಿತಾತ್ಮಕ ಸೂತ್ರದಲ್ಲಿ ಹೇಳ್ಬೋದು. ಸೊ ಹಿಯರ್ y is equal to, write down capital words ಅಲ್ಲಿ ಬರ್ಕೊಂಡು, y is equal to function of xz. y is equal to function of xz, x comma z, capital words. y is equal to function of xz, x comma z. ಈ ಸೂತ್ರದಲ್ಲಿ y is equal to output. So here y is output, ಉತ್ಪನ್ನ. y is equal to output, ಉತ್ಪನ್ನ. x, capital X ಅಂತ ಶ್ರಮ ಆರ್ ಲೇಬರ್, ಬ್ರಾಕೆಟ್ನಲ್ಲಿ ಹಾಕಿದ್ರೆ ಇನ್ಪುಟ್. ಆಮೇಲೆ z is equal to ಕ್ಯಾಪಿಟಲ್, ಬಂಡವಾಳ, ಬ್ರಾಕೆಟ್ನಲ್ಲೇ ಇದೇನು ಇನ್ಪುಟ್. ಸೊ ಈ ರೀತಿಯಾಗಿ ಇದು ಏನನ್ನ ರಿಲೇಶನ್ಶಿಪ್ ವ್ಯಕ್ತಪಡಿಸದ. ಸೊ ಇಟ್ ಎಕ್ಸಿಬಿಟ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಪುಟ್ ಅಂಡ್ ಔಟ್ಪುಟ್. ಸೊ ದಟ್ ಈಸ್ ವೈ ಯು ಕಾಲ್ ಇಟ್ ಆಸ್ ಪ್ರೊಡಕ್ಷನ್ ಫಂಕ್ಷನ್. ಆದ್ದರಿಂದ ಇದಕ್ಕೆ ಏನಂತೀವಿ ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಅನುಸರಣೆ ಅಥವಾ ಉತ್ಪಾದನಾ ಕಾರ್ಯ ಅಂತ ನಾವು ಇದನ್ನ ಕರೆಯಬಹುದು. ಸೊ ಈ ಒಂದು ನಿರ್ದಿಷ್ಟ ಪ್ರಮಾಣದ ಶ್ರಮ, ಬಂಡವಾಳ, ಒಳಸುರಿ, ಸೊ ಇವುಗಳ ಮೂಲಕ ಪಡೆದಾದಂತಹ ಒಂದು ಉತ್ಪನ್ನವನ್ನು ನಾವು ಈ ಸೂತ್ರದ ಮೂಲಕ ವ್ಯಕ್ತಪಡಿಸಬಹುದು. ಸೊ ಇಯರ್ ವಾಟ್ ಆರ್ ದ ಅಜಂಪ್ಷನ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್? ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಬಿಂಬಕಗಳ ಒಂದು ಕಲ್ಪನೆಗಳು ಏನು? ಸೊ ಇಲ್ಲಿ ಮೊದಲನೇದು, ಉತ್ಪಾದನಾ ಕಾರ್ಯವು ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದೆ. ಸೊ ಪ್ರೊಡಕ್ಷನ್ ಫಂಕ್ಷನ್ ಆಲ್ವೇಸ್ ರಿಲೇಟ್ಸ್ ವಿತ್ ಅ ಸ್ಪೆಸಿಫಿಕ್ ಪೀರಿಯಡ್. ಓಕೆ, ಪ್ರೊಡಕ್ಷನ್ ಫಂಕ್ಷನ್ ಈಸ್ ಆಲ್ವೇಸ್ ರಿಲೇಟ್ಸ್ ವಿತ್ ಅ ಸ್ಪೆಸಿಫಿಕ್ ಪೀರಿಯಡ್. ಉತ್ಪಾದನಾ ಕಾರ್ಯ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದೆ. ಅಂಡ್ ಸೆಕೆಂಡ್ ಒನ್, ನಿರ್ದಿಷ್ಟ ಕಾಲಾವಧಿಯಲ್ಲಿ ತಾಂತ್ರಿಕ ಜ್ಞಾನದ ಸ್ಥಿತಿಯಲ್ಲಿ ವ್ಯತ್ಯಾಸಗಳಾಗಬಾರದು. ಸೊ ದೇರ್ ಈಸ್ ನೋ ಚೇಂಜಸ್ ಇನ್ ಟೆಕ್ನಾಲಜಿ ಇನ್ ಸ್ಪೆಸಿಫಿಕ್ ಪೀರಿಯಡ್. ನಿರ್ದಿಷ್ಟ ಕಾಲಾವಧಿಯಲ್ಲಿ ಯಾವುದೇ ರೀತಿಯ ತಂತ್ರಜ್ಞಾನದ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಆಗಬಾರದು ಅಥವಾ ಬದಲಾವಣೆಗಳು ಆಗಕೂಡದು. ಸೊ ದಿಸ್ ಇಸ್ ದ ಸೆಕೆಂಡ್ ಅಜಂಪ್ಷನ್. ಅಂಡ್ ಥರ್ಡ್ ಒನ್, ಮೂರನೇದ್ದು, ಉತ್ಪಾದನಾ ವಿಧಾನದಲ್ಲಿ ಅತ್ಯಂತ ದಕ್ಷವಾದ ಉತ್ಪಾದನಾ ತಂತ್ರವನ್ನು ಬಳಸುವುದು. ಸೊ ಹಿಯರ್ ವಿ ಹ್ಯಾವ್ ಟು ಯೂಸ್ ಸ್ಪೆಸಿಫಿಕ್ ಆರ್ ಅದಕ್ಕೇನಂತೀವಿ, ಉತ್ಪಾದನಾ ವಿಧಾನದಲ್ಲಿ ಅತ್ಯಂತ ದಕ್ಷವಾದಂತಹ ಉತ್ಪಾದನಾ ತಂತ್ರವನ್ನ ಬಳಸಲಾಗುವುದು ಅಂತ ಹೇಳ್ತೀವಿ. ಸೊ ಹಿಯರ್ ವಿ ಹ್ಯಾವ್ ಟು ಯೂಸ್ ಗುಡ್ ಟೈಪ್ ಆಫ್ ಆರ್ ವಿ ಕ್ಯಾನ್ ಸೇ ಕೆಪೇಬಲ್ ಟೆಕ್ನಾಲಜಿ ಇನ್ ಪ್ರೊಡಕ್ಷನ್ ಮೆಥಡ್ಸ್. ಓಕೆ, ಸೊ ಇಲ್ಲಿ ಯಾವ ರೀತಿಯ ಒಂದು ದಕ್ಷವಾದಂತಹ, ಅಂದ್ರೆ ಕೆಪೇಬಲ್ ಅಂದ್ರೆ ಏನು, ದಕ್ಷವಾದಂತಹ ಒಂದು ಉತ್ಪಾದನಾ ತಂತ್ರವನ್ನ ನಾವು ಬಳಕೆ ಮಾಡುವುದು. ಸೊ ಹಿಯರ್ ವಿ ಹ್ಯಾವ್ ಟು ಯೂಸ್ ಕೆಪೇಬಲ್ ಟೆಕ್ನಾಲಜಿ ಇನ್ ಪ್ರೊಡಕ್ಷನ್ ಮೆಥಡ್, ಅಂದ್ರೆ ಉತ್ಪಾದನಾ ವಿಧಾನದಲ್ಲಿ ಅತ್ಯಂತ ದಕ್ಷವಾದಂತಹ ಉತ್ಪಾದನಾ ತಂತ್ರಗಾರಿಕೆಯನ್ನು ಉಪಯೋಗಿಸುವುದು. ನಾಲ್ಕನೇದು, ಉತ್ಪಾದನಾಂಗಗಳನ್ನ ವಿಭಜಿಸಿ ಉತ್ಪಾದನೆಯಲ್ಲಿ ತೊಡಗಿಸಲು ಸಾಧ್ಯವಿರಬೇಕು. So here we have to bifurcate, or we have to divide, or we have to make the division in factors of production in doing the production. So here we have to divide the factors of production in production. ಓಕೆ, ಉತ್ಪಾದನಾಂಗಗಳನ್ನ ಉತ್ಪಾದನೆಯಲ್ಲಿ ವಿಭಜಿಸಲು ಅಥವಾ ತೊಡಗಿಸಲು ಸಾಧ್ಯವಿರಬೇಕು. ಸೊ ದೇರ್ ಇಸ್ ಅ ಪಾಸಿಬಿಲಿಟಿ ಇನ್ ದ ಡಿವಿಷನ್ ಆಫ್ ಪ್ರೊಡಕ್ಷನ್ ಫ್ಯಾಕ್ಟರ್ಸ್, ಅಂದ್ರೆ ಉತ್ಪಾದನಾಂಗಗಳನ್ನು ವಿಭಜಿಸಲಿಕ್ಕೆ ಉತ್ಪಾದನೆಯಲ್ಲಿ ಸಾಧ್ಯವಿರಬೇಕು ಅನ್ನೋದನ್ನ ಹೇಳ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ದ ಅಜಂಪ್ಷನ್ಸ್ ಇನ್ ಪ್ರೊಡಕ್ಷನ್ ಫಂಕ್ಷನ್. ಇವೆಲ್ಲವೇನು ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಬಿಂಬಕಗಳ ನಡುವಿನ ಒಂದು ಕಲ್ಪನೆಗಳು ಅಥವಾ ಊಹೆಗಳು ಆಯಿತು. ಇನ್ನು ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್. ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ, ಆಲ್ಫಾಬೆಟ್ ಡಿ ಹಾಕ್ರಿ, ಆಲ್ಫಾಬೆಟ್ ಡಿ ಹಾಕಿ ಬರ್ಕೊಡು. ಯೂನಿಟ್ 2 ಘಟಕ 2 ಅಂದ್ರೆ ಘಟಕ 2 ಚಾಪ್ಟರ್ 4 ಅಧ್ಯಾಯ 4 ಆಲ್ಫಾಬೆಟ್ ಡಿ ಹೆಡ್ಡಿಂಗ್ ಬರ್ಕೊಡು. ಕಾಸ್ಟ್, ರೆವಿನ್ಯೂ ಅಂಡ್ ಪ್ರಾಫಿಟ್ ಫಂಕ್ಷನ್. ಕಾಸ್ಟ್, ರೆವಿನ್ಯೂ ಅಂಡ್ ಪ್ರಾಫಿಟ್ ಫಂಕ್ಷನ್. ವೆಚ್ಚ, ಆದಾಯ ಮತ್ತು ಲಾಭ ಬಿಂಬಕ. ವೆಚ್ಚ, ಆದಾಯ ಮತ್ತು ಲಾಭ ಬಿಂಬಕ. ಕಾಸ್ಟ್, ರೆವಿನ್ಯೂ ಅಂಡ್ ಪ್ರಾಫಿಟ್ ಫಂಕ್ಷನ್. ಸೊ ದಿಸ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಮುಂದಿನ ಕ್ಲಾಸ್ನಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಓಕೆ, ಸೊ ಹಿಯರ್ ಐ ವಿಲ್ ಎಂಡ್ ದ ಕ್ಲಾಸ್. ಥ್ಯಾಂಕ್ ಯು.